ನನಗೆ ಪೇಷನ್ಸ್ ತುಂಬ ಇದೆ ಸರ್. ನನಗೆ 25 ವರ್ಷ ಆಗ್ತಾ ಬಂತು ಇಂಡಸ್ಟ್ರಿನಲ್ಲಿ. ಅಷ್ಟು ವರ್ಷದಿಂದನೇ ನಾನು ಕಾದಿದ್ದೀನಿ ಈ ಒಂದು ಜೆನ್ಯೂನ್ ಹಿಟ್ಗೋಸ್ಕರ. ಇನ್ನೂ ಮುಂದೆ ಬರ್ತಾರೆ, ಇಲ್ಲಿಗೆ ಮುಗಿದಿಲ್ಲ, ಬರ್ತಾರೆ. ನಮ್ಮ ಕನ್ನಡದ ಜನ ಬಂದೇ ಬರ್ತಾರೆ. ಆ ನಂಬಿಕೆ, ಆ ಹೋಪ್ಸ್ ನನ್ನಲ್ಲಿದೆ. ಬಟ್ ಲೆಕ್ಕ ಹಾಕ್ತಾ ನಾವು ಯೋಚನೆ ಮಾಡ್ತೀವಿ, ಇವಾಗ ಒಂದು ಕೋರ್ಟ್ ಅನ್ನೋ ಒಂದು ತೆಲುಗು ಸಿನಿಮಾ ಇಲ್ಲಿವರೆಗೂ ನನ್ನ ಯುದ್ಧಕಾಂಡ ಗಳಿಕೆ ಮಾಡಿರೋದಕ್ಕಿಂತ ಜಾಸ್ತಿ ಗಳಿಕೆ ಮಾಡಿರ್ತಕ್ಕಂಥ ಸಿನಿಮಾ ಒಂದು ತೆಲುಗು ಭಾಷೆ ಸಿನಿಮಾ ಆಗಿರ್ಬೋದು. ಒಂದು ಮಂಜುಮಲ್ ಬಾಯ್ಸ್ ಅನ್ನೋ ಒಂದು ಮಲಯಾಳಂ ಸಿನಿಮಾ ಯುದ್ಧಕಾಂಡ ಸಿನಿಮಾಗಿಂತ ಗಳಿಕೆ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇನ್ನೂ ಯಾಕೆ ಬರ್ತಾ ಇಲ್ಲ ಅಂತ ನಮಗೆ ಆ್ಯಕ್ಚುಲಿ ನಮಗೆ ನಾವೇ ಪ್ರಶ್ನೆ ಹಾಕೋಬೇಕಾಗಿರೋದು. ರೀಸನ್ ಏನಪ್ಪ ಅಂತಂದರೆ ಇದೆಲ್ಲವೂ ಒಂದು ನಂಬಿಕೆ ಮೇಲೆ ಡಿಸೈಡ್ ಆಗುತ್ತೆ. ಅದು ನಮ್ಮದೇ ತಪ್ಪುಗಳಿದ್ದಾವೆ. ಒಂದು ಸಿನಿಮಾ ನಾವು ಅದ್ಭುತವಾದಂಥ ಸಿನಿಮಾ ಕೊಟ್ಟಿರ್ತೀವಿ ಕನ್ನಡ ಚಿತ್ರರಂಗದಿಂದ, ಅದಾದಮೇಲೆ ಏನಾಗುತ್ತೆ, ಪ್ರೇಕ್ಷಕರಿಗೆ ಒಂದು ಬಲವಾದ ನಂಬಿಕೆ ಹುಟ್ಬಿಡುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಇದೆಲ್ಲ ಒಳ್ಳೆ ಸಿನಿಮಾ ಬರ್ತವೆ ಅಂತ. ಅವ್ರ ನಂಬಿಕೆನ ನಾವೇ ಸುಳ್ಳು ಮಾಡ್ತೀವಿ. ಅದಾದ ನಂತರ ಮತ್ತೆ ಒಂದು ನಂಬಿಕೆ ಹುಟ್ಟಿಸೋದು, ಮತ್ತೆ ಅದನ್ನು ಕೆಳಗೆ ಮಾಡೋದು, ಮತ್ತೆ ನಾವು ಅದನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡೋದು. ಇದು ಈ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇರೋದ್ರಿಂದ ಮಾತ್ರ ಇದು ಆಗ್ತಾ ಇರೋದು. ಬಿಟ್ಟರೆ ಪ್ರೇಕ್ಷಕರಿಗೆ ಯಾವತ್ತೂ ನಾವು ಸಿನಿಮಾ ನೋಡಬಾರ್ದು, ಸಿನಿಮಾ ನಾವು ಗೆಲ್ಲಿಸಬಾರ್ದು ಅಂತ ಖಂಡಿತ ಇಲ್ಲ. ನನಗನ್ಸುತ್ತೆ ಎಲ್ಲ ರಿವರ್ಸ್ ಆರ್ಡ್ರಲ್ಲಿ ಹೋಗ್ತಾ ಇದೆ. ಮುಂಚೆ 100 ಡೇಸ್ ಅನ್ನೋದೇನಿತ್ತಲ್ಲ, ಅದು ಯುದ್ಧಕಾಂಡ ಸಿನಿಮಾ ಆಗುತ್ತೆ. ಒಂದೇ ದಿನದಲ್ಲೇ ನನಗೆ 100 ಕೋಟಿ ಆಗ್ಬಿಡ್ಬೇಕು, ಒಂದೇ ದಿನದಲ್ಲಿ ಅಷ್ಟು ಕೋಟಿ ಗಳಿಕೆ ಆಗ್ಬೇಕು ಅನ್ನೋದಿಲ್ಲ. ನಿಧಾನಕ್ಕೆ ಹೋಗಲಿ, ಎಲ್ರಿಗೂ ನಂಬಿಕೆ ಹುಟ್ಟಲಿ, ಕನ್ನಡ ಸಿನಿಮಾ ಮೇಲೆ ನಂಬಿಕೆ ಹುಟ್ಟಲಿ. ನಾನು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ಇನ್ನೊಂದಷ್ಟು ಜನ ಬರಹಗಾರರು, ನಿರ್ದೇಶಕರು, ನಿರ್ಮಾಪಕರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಇದೊಂದು ಪ್ರೇರಣೆ ಆಗಿದೆ. ಇಲ್ಲಿಂದ ನಂಬಿಕೆ ಮತ್ತೆ ಪ್ರಾರಂಭ ಆಗಲಿ. ಯಾವಾಗಲೂ ಹಾಗೆ ಮತ್ತೆ ಮತ್ತೆ ನಾವು ನಂಬಿಕೆಯನ್ನು ಗಳಿಸ್ತಾನೆ ಇರಬೇಕು. ಆ ಮತ್ತೊಂದು ಪ್ರಯತ್ನಕ್ಕೆ ಇದು ನಾಂದಿ ಹಾಡಿದೆ ನನ್ನ ಯುದ್ಧಕಾಂಡ ಸಿನಿಮಾ. ಡೆಫಿನೆಟ್ಲಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ಸಿನಿಮಾನಲ್ಲಿ ಅಷ್ಟು ಗಟ್ಟಿಯಾದಂಥ ಅಂಶ ಇದೆ. ನಾವು ಸಿನಿಮಾ ಪ್ರಾರಂಭ ಮಾಡಿದ ರೀತಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪ್ರಾರಂಭ ಆಗಿದ್ದು ಒಬ್ಬ ಬರಹಗಾರನ ಕನಸು. ಅವತ್ತು ಪವನ್ ಸ್ಟೋರಿ ರೈಟಿಂಗ್ ಮೋಸ್ಟ್ಲಿ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಇದು ಸಿನಿಮಾ ಪ್ರೊಡಕ್ಷನ್ ಆಗುತ್ತೆ, ಇಂಥವ್ರು ಆ್ಯಕ್ಟ್ ಮಾಡ್ತಾರೆ, ಇಷ್ಟು ಬಿಸ್ನೆಸ್ ಆಗುತ್ತೆ ಅಂತ 100% ಮಾಡಿರಲ್ಲ. ಕರೆಕ್ಟ್ ಅಲ್ಲ ಬ್ರೋ? ಇಟ್ ಸ್ಟಾರ್ಟ್ಸ್ ವಿತ್ ಒನ್ ಎಮೋಷನ್, ಒಂದು ಭಾವನೆಯಿಂದ. ಎಲ್ಲೋ ಒಂದು ಚಿಕ್ಕದೊಂದು ಅಂಶ ಒಂದು ಸ್ಟ್ರೈಕ್ ಆಗಿರುತ್ತೆ. ಅಲ್ಲಿ ಏನು ಕಮರ್ಷಿಯಲ್ ಆಸ್ಪೆಕ್ಟ್ಸ್, ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅಲ್ಲಿ ಬರವಣಿಗೆ ಸ್ಟಾರ್ಟ್ ಆಗುತ್ತೆ. ಆ ಎಮೋಷನ್ಸ್, ಆ ಧಾರೆ ಎರೆದು ಒಂದು ಕಥೆ ನಿರ್ಮಾಣ ಆಗುತ್ತೆ. ಅಲ್ಲಿಂದ ಬಂದು ಒಬ್ಬ ನಿರ್ಮಾಪಕನಿಗೆ ಹೇಳಿದಾಗ ಅಲ್ಲೂ ಕೂಡ ಒಂದು ಭಾವನೆನೇ ಕನೆಕ್ಟ್ ಆಗೋದು. ಎಲ್ಲ ಭಾವನೆ ಮುಖಾಂತರನೇ ಬೆಳೆದಿರೋದು. ಆ ಭಾವನೆ ತದನಂತರ ಒಂದು ಜವಾಬ್ದಾರಿಗೆ ಪರಿವರ್ತನೆಗೊಂಡಿತ್ತು. ಜವಾಬ್ದಾರಿ ಏನಪ್ಪ ಅಂದ್ರೆ, ಹೌದು ಇದು ನನಗೆ ಕನೆಕ್ಟ್ ಆಗ್ತದೆ, ಇವರಿಗೆ ಕನೆಕ್ಟ್ ಆಗ್ತದೆ, ಎಲ್ರಿಗೂ ಕನೆಕ್ಟ್ ಆಗ್ತದೆ. ಬಟ್ ಅದು ಸಿನಿಮಾ ಮುಖಾಂತರ ತೊಗೊಂಡು ಹೋಗಬೇಕಾದ್ರೆ ನಾವು ಜನಕ್ಕೆ ಹೆಂಗೆ ಹೇಳ್ತಾ ಇದ್ದೀವಿ, ಜನಕ್ಕೂ ಕೂಡ ಜಾಗೃತಿ ಮೂಡಿಸ್ಬೇಕು. ಈ ಸಿನಿಮಾ ನಾವು ಎಲ್ಲಿ ಲ್ಯಾಗ್ ಆಗುತ್ತೆ, ಎಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ನಾವು ಸಿನಿಮಾ ಅಂದ್ರೆ ಹಾಗೆ ನೋಡ್ತೀವಿ, ಇಲ್ಲಿ ಬೋರ್ ಆಯ್ತಪ್ಪ, ಇಲ್ಲಿ ಗ್ರಾಫ್ ಇಳಿತು, ಇಲ್ಲಿ ಗ್ರಾಫ್ ಎತ್ಕೊಳ್ತು. ಇದು ಆ ಸಿನಿಮಾ ಅಲ್ಲ. ನಾವು ಎಷ್ಟೊಂದು ಕಡೆ ಹೋಗಿದ್ದು ಲ್ಯಾಗ್ ಆಗುತ್ತೆ, ಇಲ್ಲಿ ಗ್ರಾಫ್ ಇಳಿಯತ್ತಂದ್ರೂ ನಾವು ಮಾಡಿದ್ದೀವಿ ಅದನ್ನು. ಬಿಕಾಸ್ ಅಲ್ಲಿ ಹೇಳಕ್ ಹೊರಟಿರೋದು ನಾವು ಭಾವನೆಗಳನ್ನೇ. ಆ ಭಾವನೆಗಳು ಮತ್ತೆ ಆಡಿಯನ್ಸ್ಗೆ ಕನೆಕ್ಟ್ ಆಗಿ ಇವತ್ತು ಮತ್ತೆ ಅದು ಆಡಿಯನ್ಸ್ ಜವಾಬ್ದಾರಿ ಆಗಿದೆ. ಈ ಜವಾಬ್ದಾರಿಯಿಂದ ಅಂದ್ರೆ ಈ ತರದ ಸಿನಿಮಾಗಳು ಬರೋದಕ್ಕೆ ಪ್ರೇರಣೆ ಆಗಬೇಕು. ಲಾಸ್ಟ್ ಪ್ರೆಸ್ ಮೀಟಲ್ಲಿ ಯಾರೋ ಒಂದು ಅದ್ಭುತವಾದಂಥ ಪ್ರಶ್ನೆ ಕೇಳಿದ್ರು. ನಾನು ಅದನ್ನ ಕ್ರಿಟಿಕ್ ಆಗಿ ಅಥವಾ ಟೀಕೆ ಅಂತ ಖಂಡಿತ ಭಾವಿಸಲ್ಲ. ಬಹಳ ಅಮೂಲ್ಯವಾದಂಥ ಒಂದು ಪ್ರಶ್ನೆ. ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಎಲ್ಲ ಕಡೆ ಈ ಥರದ ಮೆಸೇಜಸ್ ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ನೀವು ಅದನ್ನ ಹೇಳಕ್ ಪ್ರಯತ್ನ ಪಟ್ಟಿದ್ದೀರಿ, ಅದೆಷ್ಟು ಮಟ್ಟಿಗೆ ಗೆಲ್ಲುತ್ತೆ ಅಂತ. ತುಂಬಾ ವ್ಯಾಲಿಡ್ ಕ್ವಶನ್ ಅದು. ನಾನು ಅವಾಗಲೂ ಹೇಳಿದ್ದೆ, ನಮ್ಮ ಮನೆಯಲ್ಲಿ ಒಂದು ಗಿಡ ಹಾಕ್ತೀವಿ, ಎಲ್ಲ ಕಡೆನೂ ಗಿಡಗಳಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾಕೆ ಹಾಕ್ತೀವಿ ಅಂತ ಎಲ್ಲರೂ ಹಾಕಬೇಕು. ಸೊ ಅದೇ ಥರನೇ ಒಳ್ಳೆ ಮನಸ್ಸು ಅಲ್ಲೂ ಇದೆ ಅಂದ್ರೆ ಇಲ್ಲೂ ಎಲ್ಲ ಕಡೆನೂ ಅದೇ ಕಾಣ್ತಾ ಹೋಗ್ಬೇಕು. ಇವತ್ತಿನ ಯುವ ಪೀಳಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಅಂದ್ರೆ ಇಲ್ಲೊಂದು ಕೆಟ್ಟ ಕೃತ್ಯಗಳು ಮಾಡೋದಕ್ಕೆ ಸಾಕಷ್ಟು ಪ್ರೇರಣೆಗಳು ಬರ್ತಾ ಇದೆ. ಅದನ್ನು ಮೀರಿ ಒಳ್ಳೆತನ ನಿಲ್ಲಬೇಕು.